ರೋಜಾದ ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣದ ಆರೋಪಗಳು ಆಧಾರರಹಿತವೆಂದು ಅವರ ಪರವಾಗಿ ಭಾಗೋಡಿ ಗ್ರಾಮದ ಶ್ರೀ ಪರಶುರಾಮ ಅಪ್ಪಾಜಿ ಸ್ಪಷ್ಟನೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ವಿಡಿಯೋವನ್ನು ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಅರ್ಥೈಸಲಾಗಿದ್ದು, ನಿಜ ಸ್ಥಿತಿಯನ್ನು ಪರಿಶೀಲಿಸದೆ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ವಾಯ್ಸ್ ಆಫ್ ಚಿತ್ತಾಪುರ ನ್ಯೂಸ್ ವರದಿ ಆಕಾಶ ಎಸ್ ಲಾಡ್. ನಮಸ್ಕಾರ. ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಸುಕ್ಷೇತ್ರ ಮಾಲ್ರೋಜ ಗ್ರಾಮದ ಯಮನೂರು ಪೀಠಾಧಿಪತಿಗಳಾದಂಥ ಮಲ್ಲಿಕಾರ್ಜುನ ಮುತ್ಯವರ ಮೇಲೆ ಆ ಸಣ್ಣ ಪುಟ್ಟ ಬಾಲಕಿಯನ್ನು ಮುದ್ದಾಡ್ತಿರೋ ವಿಡಿಯೋವನ್ನು ಮಾಡಿ, ಅದು ವಿಡಿಯೋ ಮಾಡಿರೋದು ಖುದ್ದ ಮಗುವಿನ ತಾಯಿ ತಂದೆಯೇ. ಯಾಕಪ್ಪ ಅಂದರೆ ಆ ಮಗುವಿಗೆ ಅಪ್ಪವರು ಆಶೀರ್ವಾದ ಮಾಡತ್ತಾರಂತೂ ಆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ದಾಗ ಹಾಕಿರೋದು ಅವರೇ. ಹಾಗಾಗಿ ಕೆಲವರು ಆಗಲ್ದವ್ರು ಏನಪ್ಪ ಮಾಡಿದ್ದಾರೆ ಅಂದರೆ ಆ ವಿಡಿಯೋ ಕಾಪಿ ಮಾಡಿಕೊಂಡು ನಮ್ಮ ಮಲ್ಲಿಕಾರ್ಜುನ ಮುತ್ಯವರ ಮೇಲೆ ಕಪ್ಪು ಚುಕ್ಕೆ ಕಳಂಕ ತರಬೇಕೆಂದು, ಅಪರಾಧ ಮಾಡಬೇಕೆಂದು ಇದು ಮಾಡಿದ್ದಾರೆ. ಇದು ಯಾಕಪ್ಪ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ಮುತ್ಯವರು ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದವರು. ಹಾಗಾಗಿ ಬೆಳೆಯೋವರಿಗೆ ಏನೋ ಒಂದು ಕೆಟ್ಟ ಹೆಸರು ತಂದುಬಿಟ್ಟು ಅವರನ್ನು ಹೆಸರು ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಲ್ಲಿಕಾರ್ಜುನ ಮುತ್ಯವರು ಒಳ್ಳೆಯ ಸಂಪ್ರದಾಯ ಮನೆಯಿಂದ ಬಂದವರು, ಒಳ್ಳೆಯ ಗುಣದವರು ಅವರು. ಯಾಕಪ್ಪ ಅಂದರೂ ಸಣ್ಣ ಹುಡುಗರಿಂದ ದೊಡ್ಡವರ ತನಕ ಅವರು ಎಲ್ಲರಿಗೆ ಅದೇ ಥರ ಮುದ್ದು ಮಾಡೋದವರು, ಮಕ್ಕಳ ಥರನೇ. ಕೆಲವು ಒಂದು ಕಡೆ ಕೊಡಲ್ಲ, ಒಂದು ಕಡೆ ಇದು ಮಾಡಲ್ಲ. ಅವ್ರ ಸ್ವಭಾವನೇ ಹಂಗಿದೆ. ಅವರನ್ನು ಯಾರು ಕೆಟ್ಟ ಸಂದೇಶವನ್ನು ಕೊಟ್ಟಿದ್ದಾರಲ್ಲ, ಅವರೇ ಬಂದು ನಮ್ಮ ಮಲ್ಲಿಕಾರ್ಜುನ ಮುತ್ಯವರು ಬಳಿ ಬಂದು ಕ್ಷಮೆ ಕೇಳ್ಕೋಬೇಕು. ಅವರನ್ನು ತಕ್ಷಣವೇ ತನಿಖೆ ಮಾಡಿ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಬಂಧಿಸಬೇಕೆಂದು ಕೇಳ್ಕೊತೀನಿ. ನಮಸ್ಕಾರ. ಏನಪ್ಪ ಹೇಳೋದಂದರೆ, ಆ ಪುಟ್ಟ ಮಗು 10 ವರ್ಷದ ಮಗು ಇನ್ನು ಮುದ್ದಾಡೋದು ತಪ್ಪ? ಕೆಲವು ಮನೆಯಲ್ಲಿ ತಾಯಿ ತಂದೆಯವರು ಮಕ್ಕಳಿಗೆ ಮುದ್ದು ಮಾಡಲ್ವಾ? ಹಾಗೆ ನಮ್ಮ ಮಲ್ಲಿಕಾರ್ಜುನ ಮುತ್ಯವರು ಅವರು ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರಿಗೂ ಮಕ್ಕಳ ಥರನೇ ಮುದ್ದು ಮಾಡೋದು ಅವರು. ಹಾಗಾಗಿ ನಮ್ಮ ಮಲ್ಲಿಕಾರ್ಜುನ ಮುತ್ಯವರ ಮೇಲೆ ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಅವರನ್ನು ತಕ್ಷಣವೇ ಸರ್ಕಾರ ಪತ್ತೆ ಮಾಡಬೇಕು. ಪತ್ತೆ ಮಾಡಿ ನಮ್ಮ ಮಲ್ಲಿಕಾರ್ಜುನ ಮುತ್ಯವರಿಗೆ ಕ್ಷಮೆಯನ್ನು ಕೇಳಿಸಿ, ಯಾರು ಷಡ್ಯಂತ್ರ ಮಾಡಿದರೆ ಅವರಿಗೆ ತಕ್ಷಣ ಶಿಕ್ಷೆ ಆಗಬೇಕೆಂದು, ಬಂಧಿಸಬೇಕೆಂದು ಕೇಳ್ಕೊತೀನಿ. ಮಾತಾಡೋದು ಸುಕ್ಷೇತ್ರ ಬಾಗೋಡಿ ಗ್ರಾಮದ ಪರಶುರಾಮ್ ಮುತ್ಯವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವಾಯ್ಸ್ ಆಫ್ ಚಿತ್ತಾಪುರ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್, ಲೈಕ್ ಮತ್ತು ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಲು ಮರೆಯದಿರಿ.